ರಾಜ್ಯದಲ್ಲಿ ಎದ್ದಿರುವಂತಹ ಮಾತಿನ ಕೆಸರೆರಚಾಟಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ 100 ಕೋಟಿಯ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರ ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಇನ್ನೂ ಕೊಟ್ಟಿಲ್ಲ. ಯಾರ್ಯಾರು ಮಾತಾಡ್ತಾರೋ ಎಲ್ಲ ಮಾತಾಡ್ಬಿಡ್ಲಿ, ನಾನು ಸೋಮವಾರ ಮಾತಾಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೊರಟಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೆನ್ ಡ್ರೈವ್ ಕೇಸ್ನಲ್ಲಿ 100 ಕೋಟಿ ಆಫರ್ ಬಾಂಬ್ಗೆ ಸಂಬಂಧಪಟ್ಟಂತೆ ರಾಜಕೀಯ ರಿಯಾಕ್ಷನ್ಗಳು ಜೋರಾಗ್ತಾ ಇದೆ. ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ, ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋ ಕುತೂಹಲಕ್ಕೆ ಸೋಮವಾರದ ತನಕ ಕಾಯಿರಿ ಅಂತ ಉತ್ತರ ಕೊಟ್ಟಿದ್ದಾರೆ. ಸರ್ ಸರ್ ಯಾರ್ಯಾರು ಏನೇನು ಮಾತಾಡ್ತಾರೋ ಮಾತಾಡ್ಲಿ, ಸೋಮವಾರ ನಾನು ಉತ್ತರ ಕೊಡ್ತೀನಿ ಅಂತ 100 ಕೋಟಿ ಆಫರ್ ಬಾಂಬ್ಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ. ನಿಮಗೆ ನೆನಪಿರ್ಬೋದು, ನಿನ್ನೆ ದೇವರಾಜೇಗೌಡರು ಆರೋಪ ಮಾಡಿದ ಕೇವಲ 10 ನಿಮಿಷಗಳ ಒಳಗೆ JDSನ ಅಧಿಕೃತ ಟ್ವಿಟರ್ ಖಾತೆಯಿಂದ ಒಂದು ಟ್ವೀಟ್ ಹೊರಬಿದ್ದಿತ್ತು. ಮಹಾನಾಯಕ ಜೊತೆಗೆ ಅದರಲ್ಲಿರುವಂತಹ ಪಾತ್ರಗಳು ಯಾರ್ಯಾರದ್ದು ಅಂತೆಲ್ಲ ಹೇಳಿ. ಸೊ ದೇವರಾಜೇಗೌಡರು ಮಾಡಿರುವಂತಹ ಆರೋಪದಲ್ಲೇ ಉಸಿರಾಡೋದಕ್ಕೆ JDS ಬಯಸ್ತಾ ಇರೋದು ಸ್ಪಷ್ಟ. ಸೊ ಕುಮಾರಸ್ವಾಮಿ ಅವರು ಇನ್ನೂ ಯಾವೆಲ್ಲ ವಿಚಾರಗಳನ್ನ ಹೇಳ್ತಾರೆ ಅನ್ನೋದು ಪ್ರಶ್ನೆ.